ಶಾರ್ಟ್ಸ್ ಹಾಕಿದ ತಕ್ಷಣನೇ ವಿಡಿಯೋಸ್ಗೆ ವ್ಯೂಸ್ ಬರಬೇಕು ಅಂತ ಹೇಳಿದ್ರೆ ಯಾವ ಬೆಸ್ಟ್ ಸೊಲ್ಯೂಷನ್ಸ್ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಒಂದೊಂದು ಪಾಯಿಂಟ್ಸು ತುಂಬಾನೇ ಇಂಪಾರ್ಟೆಂಟು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋಗೆ ಒಂದು 500 ಲೈಕ್ಸ್ ಆದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, 1 by 1 ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಲೇಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಡಿಯೋ ಹುಕ್ ಅಂತಂದ್ರೆ ಏನು? ನಿಮ್ಮ ವಿಡಿಯೋಗೆ ಯಾವ ಆಡಿಯೋ ನೀವು ಯಾವಾಗ ಓನ್ ವಾಯ್ಸಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ತುಂಬಾ ಚೆನ್ನಾಗಿ ವಾಯ್ಸ್ ಕೊಡ್ಬೇಕಾಗುತ್ತೆ. ವಾಯ್ಸ್ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತೆ. ವಾಯ್ಸ್ ಚೆನ್ನಾಗಿದ್ರೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ. ವಾಯ್ಸ್ ನೀವು ವಿಡಿಯೋ ಮಾಡ್ತಿರ್ತೀರಲ್ವಾ, ಅವಾಗ ರೆಕಾರ್ಡ್ ಮಾಡುವಾಗ ಸ್ವಲ್ಪ ಜೋರಾಗಿ ಮಾತಾಡಿ, ತುಂಬಾ ಟ್ರೆಂಡಿಂಗ್ ಆಗಿರ್ಲಿ. ಇವಾಗ ನೀವು ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪೀಪಲ್ಗೆ ಗೊತ್ತಾಗ್ಬೇಕು ನೀವೇನ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಸ್ಟಾಪ್ ಸ್ಕ್ರೋಲಿಂಗ್. ಆ ರೀತಿ ಏನಾದ್ರೂ ಇದು ಸ್ಕ್ರೋಲ್ ಮಾಡಕ್ ಹೋಗ್ಬೇಡಿ. ಇದರಿಂದ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳಿ 1 to 3 ಸೆಕೆಂಡ್ ನೀವೇನಾದ್ರೂ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಆಡಿಯೋ ತುಂಬಾ ಕ್ಲಿಯರ್ ಆಗಿರ್ಬೇಕು. ಕ್ಲಿಯರ್ ಆಗಿದ್ರೆ ವಿಡಿಯೋಗೆ ವ್ಯೂಸು ಬೇಗ ಬರುತ್ತೆ. ಯೂಟ್ಯೂಬ್ ನಿಮ್ಮ ವಿಡಿಯೋನ ರೆಕಗ್ನೈಸ್ ಮಾಡುತ್ತೆ. ಯಾಕೆ ನಿಮ್ಮ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುವಂತ ಆಡಿಯೋ ಇಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸೌಂಡ್ ಕೇಳಿಸ್ತಾ ಇರುತ್ತೆ. ಈ ರೀತಿ ಸೌಂಡ್ ಕೇಳಿಸೋದ್ರಿಂದ ನಿಮ್ಮ ವಿಡಿಯೋ ನೀವು ಏನು ವಾಯ್ಸ್ ಕೊಟ್ಟಿರ್ತೀರೋ ಆ ವಾಯ್ಸ್ ಚೆನ್ನಾಗಿ ಬರ್ತಾ ಇರಲ್ಲ. ಇನ್ನೊಂದು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಅಪ್ಲೋಡ್ ಮಾಡುವಾಗ ಏನಾದ್ರೂ ಮ್ಯೂಸಿಕ್ ಆಡ್ ಮಾಡಿರ್ತೀರಾ. ಮ್ಯೂಸಿಕ್ ಜೊತೆಗೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಆಡಿಯೋ ನೀವಾಗ ರೆಕಾರ್ಡ್ ಮಾಡಿರ್ತೀರಲ್ವಾ ಆ ಆಡಿಯೋನ ರಿಮೂವ್ ಮಾಡಿರಲ್ಲ. ರಿಮೂವ್ ಮಾಡ್ಲಾರ್ದಂಗೆ ಹಂಗೆ ಅಪ್ಲೋಡ್ ಮಾಡೋದು, ಅದಕ್ಕೊಂದು ಮ್ಯೂಸಿಕ್ ಆಡ್ ಮಾಡೋದು, ಈ ರೀತಿ ಎಲ್ಲ ಮಾಡಿದಾಗ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಬರಲ್ಲ. ಆದಷ್ಟು ಈ ತಪ್ಪನ್ನ ಮಾಡಬೇಡಿ. ಆಡಿಯೋ ಹುಕ್ಕು ಚೆನ್ನಾಗಿರ್ಲೇಬೇಕು. ಚೆನ್ನಾಗಿದ್ರೆ ಮಾತ್ರ ನಿಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತೆ. 1 second ಹುಕ್. 1 second ಹುಕ್ ಅಂತಂದ್ರೆ ಏನು? ನೀವು ಶಾರ್ಟ್ಸ್ ನ 1 minute ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1 to 3 ಸೆಕೆಂಡ್ ನಿಮ್ಮ ವಿಡಿಯೋದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಆಗಿರ್ಬೇಕು. ಏನ್ ಕ್ಯೂರಿಯಾಸಿಟಿ ಆಗಿರ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀವು ವಿಡಿಯೋ ಟೆಕ್ಸ್ಟ್ನೆಲ್ಲ ಹಾಕಿರ್ತೀರಲ್ಲ ಅದು ಸ್ವಲ್ಪ ಬೋಲ್ಡ್ ಆಗಿರ್ಲಿ, ಐ ಕ್ಯಾಚಿಂಗ್ ಆಗಿರ್ಲಿ, ಏನೋ ಮಾಡಿದಾರಪ್ಪ ಇವರು ಅಂತ ಹೇಳಿ ಅನ್ನಂಗಿರ್ಬೇಕು. ಆ ರೀತಿ ಇದ್ರೆ ಮಾತ್ರ ನಿಮ್ಮ ವಿಡಿಯೋ ಬೇಗ ಬೇಗ ಬೇರೆಯವರಿಗೆ ವೈರಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ವಿಡಿಯೋ ಇದನ್ನ ರೆಕಗ್ನೈಸ್ ಮಾಡುತ್ತೆ, ಬೇಗ ರೆಕಗ್ನೈಸ್ ಮಾಡುತ್ತೆ. ನಿಮ್ಮ 1 to 3 ಸೆಕೆಂಡ್ ನೀವೇನ್ ಮಾಡಿರ್ತೀರಲ್ವಾ ಅದ್ರೊಳಗಡೆ ತುಂಬಾ ಚೆನ್ನಾಗಿ ಆ ಹುಕ್ಕು ತುಂಬಾ ಚೆನ್ನಾಗಿರ್ಬೇಕು. ನಿಮ್ಗೆ ಯಾರಾದ್ರೂ ನಿಮ್ ವಿಡಿಯೋ ನೋಡ್ತಾ ಇದಾರ ಅಂತ ಹೇಳಿದ್ರೆ ಅದನ್ನ ಸ್ಕ್ರೋಲ್ ಮಾಡಕ್ಕೆ ಮನ್ಸ್ ಬರಬಾರ್ದು. ಆ ರೀತಿ ಇರಬೇಕು. ಯೂನಿಕ್ ಆಗಿ ಮಾಡಿ. ಈ ರೀತಿ ಮಾಡೋದ್ರಿಂದನೂ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. 1 to 3 ಸೆಕೆಂಡ್ ನೆನಪಿನಲ್ಲಿ ಇಟ್ಕೊಳ್ಳಿ. ಇದನ್ನ ನೆನಪಲ್ಲಿ ಇಟ್ಕೊಂಡು ಈ ರೀತಿನೇ ಮಾಡಿ, ವಿಡಿಯೋನ ಮಾಡಿ. ಈಗ ವಿಡಿಯೋದಲ್ಲಿ ವಿಡಿಯೋ ಮಾಡೋರು ತುಂಬಾ ಕ್ರಿಯೇಟರ್ಸ್ ಜಾಸ್ತಿ ಆಗಿದ್ದಾರೆ. ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಯೂನಿಕ್ ಆಗಿ ಕ್ರಿಯೇಟ್ ಮಾಡ್ತಿರ್ತಾರೆ. ಇವಾಗ ಯಾರೋ ಒಬ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನೇ ತಗೊಂಡ್ಬಂದು ಇವರು ಮಾಡೋದ್ರಿಂದ ಅದ್ರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಇದನ್ನು ಯೂಟ್ಯೂಬ್ಗೆ ಗೊತ್ತಾಗುತ್ತೆ. ಆದಷ್ಟು ನಿಮ್ಮ ವಿಡಿಯೋನ ಯೂನಿಕ್ ಆಗಿ ಮಾಡಿ, ಆಗ ಬೇಗ ವೈರಲ್ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋ. ನೀವೇನಾದ್ರೂ ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳೋದ್ರಿಂದ ನಿಮ್ಗೆ ಎಲ್ಲ ರೀತಿದು ಗೊತ್ತಾಗುತ್ತೆ. ನಿಮ್ಗೆ ಏನೇನಿದೆ ಯೂಟ್ಯೂಬ್ ಅಲ್ಲಿ ಏನ್ ಟ್ರೆಂಡ್ ಓಡ್ತಾ ಇದೆ ಅದು ಗೊತ್ತಾಗುತ್ತೆ. ನೀವು ಚೆಕ್ ಮಾಡಿರ್ಬೋದು ಯೂಟ್ಯೂಬ್ ಅಲ್ಲಿ ಸ್ಟುಡಿಯೋದಲ್ಲಿ ಹೋದ್ರೆ ಅಲ್ಲಿ ಟ್ರೆಂಡ್ಸ್ ಅಂತಾನು ಮೆನ್ಷನ್ ಆಗಿರುತ್ತೆ. ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕಮ್ಯುನಿಟಿನಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನೇನ್ ಟ್ರೆಂಡ್ಸ್ ಇದೆ ಅಂತ ಹೇಳಿ. ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಹಾಗೆ ನೀವು ವಿಡಿಯೋ ಹಾಕಿರ್ತೀರಾ, ಇವತ್ತೊಂದು ವಿಡಿಯೋ ಹಾಕಿದ್ದೀರಾ, ಆ ವಿಡಿಯೋದಲ್ಲಿ ವ್ಯೂಸೇ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ CTR ಅಂತ ಹೇಳಿ ಅಲ್ಲಿ ಇರುತ್ತೆ. ನೀವು ಒಂದು ವಿಡಿಯೋ ನೋಡಿದ್ರೆ ಅಲ್ಲಿ ಲೈಕ್ಸ್ ಎಷ್ಟಿರುತ್ತೆ, ಕಮೆಂಟ್ಸ್ ಎಷ್ಟಿದೆ ಅದೆಲ್ಲ ನೀವು ನೋಡ್ಬೋದು, ಎಷ್ಟು ವ್ಯೂಸ್ ಬಂದಿದೆ ಅಂತ ನೋಡ್ಬೋದು. ಅದ್ರ ಕೆಳಗಡೆ ಒಂದು ಲೈನ್ಸ್ ಕೊಟ್ಟಿರ್ತಾರೆ, ಅದು ಡೌನ್ ಆಗಿರುತ್ತೆ, ಅಪ್ ಆಗಿರುತ್ತೆ. ಅದೇನು ಅಂತ ಹೇಳಿದ್ರೆ CTR, ಕ್ಲಿಕ್ ಥ್ರೂ ರೇಟ್ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋನ ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಪಾಯಿಂಟ್ ಇದೆ. ಇವಾಗ ಮಿನಿಮಮ್ 100% ಅಲ್ಲಿ 50% ನೋಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಕೆಳಗೇನಾದ್ರೂ ಇದ್ರೆ ನಿಮ್ಮ ವಿಡಿಯೋ ರೆಕಗ್ನೈಸೇ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ವಿಡಿಯೋ ಆಡಿಯೋ ಆಗಿರ್ಬೋದು, ಮಾಡಿರೋ ವಿಡಿಯೋ ಆಗಿರ್ಬೋದು, ಅದು ಒಂದು ಯೂನಿಕ್ ಆಗಿಲ್ಲದೆ ಇರ್ಬೋದು.
ವಾಯ್ಸ್ ತುಂಬಾನೇ ಕಮ್ಮಿ ಇರ್ಬೋದು, ನಿಮ್ಮ ವಿಡಿಯೋ ತುಂಬಾ ಬ್ಲರ್ ಆಗಿ ಕಾಣಿಸ್ತಾ ಇರ್ಬೋದು, ಅಂಥದ್ದೇನಾದ್ರೂ ಇರ್ಬೋದು. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ತೋರಿಸುತ್ತೆ ಒಂದು ಲೈನ್ ಈ ರೀತಿ ಹೋಗಿರುತ್ತೆ, ಡೌನ್ ಇಂದ ಅಪ್ ಹೋಗಿರುತ್ತೆ. ಆ ರೀತಿ ಏನಾದ್ರೂ ಹೋಗಿದ್ರೆ ಅಲ್ಲಿ ಎಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ, ಎಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ, ಅಲ್ಲಿ ನಾನು ಏನ್ ತಪ್ಪು ಮಾಡಿದೀನಿ ಅಂತೇಳಿ ತಿಳ್ಕೊಂಡ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ YT ಸ್ಟುಡಿಯೋ ತುಂಬಾನೇ ಇಂಪಾರ್ಟೆಂಟು. ನೀವು ಇದನ್ನೆಲ್ಲ ಚೆಕ್ ಮಾಡ್ಕೊಂಡ್ರೆ ಮಾತ್ರ ಬೇರೆ ಬೇರೆ ವಿಡಿಯೋಗಳನ್ನ ನೀವು ಮುಂದೆ ಹಾಕುವಂತ ವಿಡಿಯೋನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಪೀಕ್ ಟೈಮ್ಸ್ ಅಲ್ಲಿ ಪೋಸ್ಟ್ ಮಾಡಿ. ಪೀಕ್ ಟೈಮ್ಸ್ ಅಂತ ಅಂದ್ರೆ 6 to 9. ಇವಾಗ ಈವ್ನಿಂಗ್ ಟೈಮಲ್ಲಿ ನೀವೇನಾದ್ರೂ ಪೋಸ್ಟ್ ಮಾಡ್ತಾ ಇದ್ರೆ, ಶಾರ್ಟ್ಸ್ ಪೋಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆದಷ್ಟು ಈವ್ನಿಂಗ್ ಟೈಮಲ್ಲಿ ಪೋಸ್ಟ್ ಮಾಡಿ. ಈವ್ನಿಂಗ್ ಟೈಮಲ್ಲಿ ಪೋಸ್ಟ್ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ. ಇವಾಗ ಆಫೀಸ್ಗೆ ಹೋಗಿ ಬಂದಿರ್ತಾರೆ, ಅವರು ಟಯರ್ಡ್ ಆಗಿರ್ತಾರೆ. ನಿಮ್ಮ ಬೇರೆಯವ್ರ ವಿಡಿಯೋಸ್ಗಳನ್ನ ಹಂಗೆ ಸ್ಕ್ರೋಲ್ ಮಾಡ್ತಾ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಲ್ವಾ ಈವ್ನಿಂಗ್ ಟೈಮಲ್ಲಿ, ಆ ರೀತಿ ಅವರು ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇದರಿಂದ ನಿಮ್ಮ ವಿಡಿಯೋಸು ಬೇಗ ರೆಕಗ್ನೈಸ್ ಆಗುತ್ತೆ ಬೇರೆಯವರಿಗೆ, ಹಾಗೆ ವ್ಯೂಸು ಚೆನ್ನಾಗಿ ಬರುತ್ತೆ. ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ನೀವೇನಾದ್ರೂ ಇವಾಗ 12:30 to 1:30 ಅಂತ ಟೈಮಲ್ಲೆಲ್ಲ ಲಂಚ್ ಟೈಮ್ ಇರುತ್ತೆ. ಇವಾಗ ಆಫೀಸಲ್ಲಿ ವರ್ಕ್ ಮಾಡಿರೋರಾಗಿರ್ಬೋದು, ಮನೇಲಿ ಇರೋರಾಗಿರ್ಬೋದು, ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಿಮ್ಮ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಬೇಗ ನಿಮ್ಮ ವಿಡಿಯೋ ರೆಕಗ್ನೈಸ್ ಆಗುತ್ತೆ. ಹಾಗೆ ಯೂಟ್ಯೂಬ್ ಬೇಗ ಬೇಗ ನಿಮ್ಮ ವಿಡಿಯೋಸ್ನ ಬೇರೆಯವರಿಗೆ ಶೇರ್ ಮಾಡುತ್ತೆ, ಅಂದ್ರೆ ರೆಕಗ್ನೈಸ್ ಮಾಡುತ್ತೆ. ಅದಕ್ಕೆ ಆದಷ್ಟು ಆ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳೋದನ್ನ ನೀವು ಆದಷ್ಟು ಶಾರ್ಟ್ಸ್ನ ಆ ಟೈಮ್ನಲ್ಲೇ ಅಪ್ಲೋಡ್ ಮಾಡಿ. ರೇಷಿಯೋನ ರಾಂಗ್ ಆಗಿ ಮಾಡಿರ್ತೀರಾ. ರೇಷಿಯೋ ಅಂತ ಹೇಳಿದ್ರೆ ಏನು, ರಾಂಗ್ ಆಕ್ಸೆಪ್ಟ್ ರೇಷಿಯೋ ಅಂತ ಹೇಳಿದ್ರೆ ಏನು ಅಂತಂದ್ರೆ, ನಿಮ್ಮ ಇವಾಗ ನೀವು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಒಂದು ಲೈಕ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಮಾಡಿರ್ತೀರಾ. ಆ ರೀತಿ ಮಾಡಿದ್ರೆ ಈ ರೀತಿ ಬರುತ್ತೆ, ಇದನ್ನ ಲ್ಯಾಂಡ್ಸ್ಕೇಪ್ ಅಂತಾರೆ. ಇದನ್ನ ವಿಡಿಯೋ ಈ ರೀತಿ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಅದು ಫುಲ್ ವಿಡಿಯೋಗೆ. ಶಾರ್ಟ್ ವಿಡಿಯೋಗೆ ಅಂತ ಹೇಳಿದ್ರೆ ಲೈಕ್ ಪೋರ್ಟ್ರೇಟ್ ಟೈಪ್ ಮಾಡ್ತಿರಲ್ವಾ, ಶಾರ್ಟ್ ವಿಡಿಯೋ ನೀವು ರೀಲ್ಸ್ ಎಲ್ಲ ನೋಡಿರ್ತೀರಲ್ವಾ, ಆ ರೀತಿ ಮಾಡೋದನ್ನ ಲಾಂಗ್ ಶಾರ್ಟ್ ವಿಡಿಯೋ ಅಂತ ಹೇಳಿ ಕರೀತಾರೆ. ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಶಾರ್ಟ್ಸ್ ವಿಡಿಯೋದಲ್ಲಿ ಲಾಂಗ್ ವಿಡಿಯೋಸ್ಗೆ ಯಾವ ತರ ಅಪ್ಲೋಡ್ ಮಾಡಿರ್ತೀರಲ್ವಾ ಅದೇ ತರ ಅದು ಕ್ಲಿಪ್ ತಗೊಂಡು ಇದಕ್ಕೆ ಹಾಕೋದು, ಇಲ್ಲ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ನೀವು ಲಾಂಗ್ ವಿಡಿಯೋದಲ್ಲಿ ಮಾಡಿರ್ತೀರೋ ಅದೇ ರೀತಿ ನೀವು ಇಲ್ಲಿ ಅಪ್ಲೋಡ್ ಮಾಡೋದು. ಆ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಯೂಟ್ಯೂಬೇ ರೆಕಗ್ನೈಸ್ ಮಾಡಲ್ಲ. ನಾನು ಆಲ್ಗೋರಿದಮ್ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ನೋಡಿ, ಆಲ್ಗೋರಿದಮ್ ಇನ್ 2026 ಅಂತೇಳಿ. ಆಲ್ಗೋರಿದಮ್ ಅಂದ್ರೆ ಅದೊಂದು ಲೈಕ್ AI ತರ. ನಾನು ಅದನ್ನ ಆಲ್ರೆಡಿ ನಿಮ್ಗೆ ವಿಡಿಯೋ ಮಾಡಿದೀನಿ, ಅದು ಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಳ್ಳಿ. ನೀವು ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಂದು ವಿಷಯನೂ ತಿಳ್ಕೋಬೇಕು. ಪ್ರತಿಯೊಂದು ವಿಷಯ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ವಿಡಿಯೋಗೆ ಕಾಪಿರೈಟ್ಸ್ ಬರಬಾರ್ದು. ಕಾಪಿರೈಟ್ಸ್ ಬಂದ್ರು ನಿಮ್ಮ ಚಾನಲ್ ಏನಾದ್ರೂ ಮಾನಿಟೈಸೇಷನ್ ಆಗಿದ್ರೆ ಡಿಮಾನಿಟೈಸೇಷನ್ ಆಗಿರುತ್ತೆ. ಅದೆಲ್ಲ ಇಷ್ಟ ದಿನ ನೀವು ಕಷ್ಟಪಟ್ಟಿದ್ದೇ ವೇಸ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವೊಂದು ಸ್ಟಾರ್ಟ್ ಮಾಡಿದಿರಾ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಸ್ಟಾರ್ಟ್ ಮಾಡಿ. ರೀವಾಚ್ ವ್ಯಾಲ್ಯೂನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರೀವಾಚ್ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋನ ಮತ್ತೆ ನೋಡೋದ್ರಿಂದ ಇದರಿಂದನೂ ವಿಡಿಯೋ ಏನಾಗುತ್ತೆ, ನಮ್ಗೆ ಯೂಟ್ಯೂಬ್ ಅವರು ತುಂಬಾ ಬೇಗ ನಮ್ಮ ವಿಡಿಯೋನ ವೈರಲ್ ಮಾಡ್ತಾರೆ. ಹಾಗಂತೇಳಿ ರೀವಾಚ್ ಮಾಡೋದು ಅಂತ ಹೇಳಿ ನಿಮ್ಮ ಮೊಬೈಲ್ ಅಲ್ಲೇ ನೋಡ್ಕೊಂಡ್ ಬಿಡೋದು, ಇಲ್ಲ ನಿಮ್ ಫ್ರೆಂಡ್ಸ್ ಮೊಬೈಲ್ ಅಲ್ಲೇ ನೋಡ್ಕೊಂತ ಕುತ್ಕೊಳ್ಳೋದು, ನಿಮ್ದೇ ನೆಟ್ ನ ಅವ್ರಿಗೆ ಹಾಕ್ಬಿಟ್ಟು ಅವರಿಂದ ನೋಡೋದು, ಈ ರೀತಿ ಎಲ್ಲ ಮಾಡಬೇಡಿ. ಆದಷ್ಟು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ವಿಡಿಯೋನ ನೀವೇ ರೀವಾಚ್, ಯಾರಾದ್ರೂ ನಿಮ್ ವಿಡಿಯೋನ ಮತ್ತೆ ನೋಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ವಿಡಿಯೋಕ್ಕೆ ಯೂನಿಕ್ ಆಗಿ ಕ್ರಿಯೇಟ್ ಮಾಡಿ. ಯೂನಿಕ್ ಆಗಿ ಕ್ರಿಯೇಟ್ ಮಾಡಿದ್ರೆ ಯಾಕೆ ಅವ್ರು ನೋಡಲ್ಲ, ನೋಡೇ ನೋಡ್ತಾರೆ ನಿಮ್ಮ ವಿಡಿಯೋಗಳಿಗೆ. ಮತ್ತೆ ಅದು ಬೇಗ ನಿಮ್ಮ ಚಾನಲ್ ಅಲ್ಲಿ ಅದು ತುಂಬಾ ಬೇಗ ವ್ಯೂಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಶಾರ್ಟ್ಸ್ ತುಂಬಾ ಕಮ್ಮಿ ವ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಏನ್ ರೀಸನ್ ಅಂತ ತಿಳ್ಕೊಳ್ಳಿ. ರೀಸನ್ ತಿಳ್ಕೊಂಡು ಆಮೇಲೆ ಸೊಲ್ಯೂಷನ್ ಹುಡುಕಿ. ಇವಾಗ ನಾನು ಒಂದೊಂದು ಸ್ಟೆಪ್ಸ್ ಅಲ್ಲೂ ನಾನು ರೀಸನ್ ಅಂಡ್ ಸೊಲ್ಯೂಷನ್ ಎರಡನ್ನೂ ಹೇಳಿದೀನಿ. ಯಾಕಂತ ಹೇಳಿದ್ರೆ ರೀಸನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರೀಸನ್ ಇಲ್ಲ ಅಂತ ಹೇಳಿದ್ರೆ ನೀವು ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಆಗಲ್ಲ. ಅದಕ್ಕೆ ಆದಷ್ಟು ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಅಂದ್ರೆ ಏನ್ ರೀಸನ್, ನಾನು ಏನ್ ಮಾಡ್ಬೇಕು, ಈಗ ಒಂದು ವಿಡಿಯೋದಲ್ಲಿ ತಪ್ಪು ಮಾಡಿದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅದನ್ನ ತಿಳ್ಕೊಂಡು ಆ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಬೇಗ ನಿಮ್ಮ ವಿಡಿಯೋ ಬೇರೆಯವರಿಗೂ ರೆಕಗ್ನೈಸ್ ಆಗುತ್ತೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಆದಷ್ಟು ವಿಡಿಯೋನ ಚೆನ್ನಾಗಿ ಕ್ರಿಯೇಟ್ ಮಾಡಿ. ಒಂದು ಒಳ್ಳೆ ಲೈಟಿಂಗ್ಸ್ ಇರಲಿ. ನಿಮ್ಗೆ ಒಳಗಡೆ ಮನೆ ಒಳಗಡೆ ಮಾಡ್ತಾ ಇದೀರ ಅಂದ್ರೆ ನ್ಯಾಚುರಲ್ ಆಗಿ ಲೈಟಿಂಗ್ಸ್ ಏನಾದ್ರೂ ನಿಮ್ ಕಿಟಕಿ ಪಕ್ಕ ಕುತ್ಕೊಳ್ಳೋದು ಅಂತ ಕಡೆ ಏನಾದ್ರೂ ಮಾಡಿದ್ರೆ ತುಂಬಾ ಬೇಗ ವ್ಯೂಸ್ ಬರುತ್ತೆ. ಲೈಟಿಂಗ್ಸ್ ಹಾಕೊಳ್ತಾ ಇದೀರಾ ಅಂದ್ರೆ ಎಲ್ಲಾ ಕಡೆ ಸ್ವಲ್ಪ ಚೆನ್ನಾಗಿ ಲೈಟಿಂಗ್ಸ್ ಇರ್ಲಿ. ಆ ರೀತಿ ಇದ್ರೆ ಬೇಗ ವೈರಲ್ ಆಗುತ್ತೆ ವಿಡಿಯೋ. ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ ಬೇಕಾಗಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ.
ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.